ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ತುಂಬ ರುಚಿಯಾಗಿಂದು ಟೊಮೆಟೊ ರಸಮ್ ಮಾಡ್ತಾ ಇದ್ದೇನೆ. ಬನ್ನಿ ಮಾಡುವ ವಿಧಾನವನ್ನು ಈಗ ಹೇಳಿಕೊಡ್ತೇನೆ. ತುಂಬ ಸಿಂಪಲ್ಲಾಗಿ ಒಂದು ಟೊಮೆಟೊ ರಸಮ್ ಮಾಡ್ತಾ ಇದ್ದೇನೆ. ಇಲ್ಲಿ ಟೊಮೆಟೊ ಹಣ್ಣು ಮತ್ತು ತೊಗರಿಬೇಳೆಯನ್ನು ಒಂದು 5 ವಿಸಿಲ್ ಹಾಕಿಸ್ಕೊಂಡಿದ್ದೇನೆ. ನೀಟಾಗಿ ಬೆಂದಿದೆ. ಇದು ಫುಲ್ ಕರಗಬೇಕು. ಆಮೇಲೆ ಇಲ್ಲಿ ಶುಂಠಿ ಮತ್ತು ಹಸಿಮೆಣಸನ್ನು ತಗೊಂಡಿದ್ದೇನೆ. ತುಂಬಾ ಚೆನ್ನಾಗಾಗತ್ತೆ. ಈಗ ಇದಕ್ಕೆ ನೀರು ಹಾಕಿ ಕುದಿಸ್ಕೊತಾ ಇದ್ದೇನೆ. 5 ನಿಮಿಷಕ್ಕೆ ಬೇಗ ಆಗುವಂತಹ ಟೊಮೆಟೊ ರಸಮ್ ತುಂಬ ಚೆನ್ನಾಗಾಗತ್ತೆ. ಈಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೇನೆ. ಎಷ್ಟು ಒಂದು 5 ಜನರಿಗಾಗುವಷ್ಟು ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ. ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಟೊಮೆಟೊ ರಸಮ್ಮು. ತುಂಬ ದಪ್ಪನಾದರೆ ಚೆನ್ನಾಗಾಗಲ್ಲ, ಸ್ವಲ್ಪ ತೆಳುವಾಗಿರಬೇಕು. ಇಲ್ಲಿ ಈಗ ನಾನು ಕುದಿಯೋಕ್ಕಿಂತ ಮುಂಚೆ ಉಪ್ಪು ಮತ್ತು ಸ್ವಲ್ಪ ಸಿಹಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಒಂದು 2 ಸ್ಪೂನ್ ಸಕ್ಕರೆ ಹಾಕ್ತೇನೆ. ಸ್ವಲ್ಪ ಸಿಹಿ ಬೇಕು ಅದಕ್ಕೆ, ಚೂರೇ ಚೂರು. ಫುಲ್ ಕುದಿ ಬರಲಿದು. ಹಾಗೆ ಇಲ್ಲಿ ಅರಿಶಿಣವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. 1 ಚಿಟಿಕೆ ಅರಿಶಿಣವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ತುಂಬಾ ರುಚಿಯಾಗುತ್ತೆ ಊಟಕ್ಕೆ. ಬೇಕಿದ್ರೆ ಕುಡಿಯಲು ಸಹ ಒಳ್ಳೆ ಆಗುತ್ತೆ. ಇದು ಕುದೀಲಿ, ಫುಲ್ ಕುದೀಲಿ. ಈಗ ಇಲ್ಲಿ ನಾನು ಇದಕ್ಕೆ ಉಪಯೋಗಿಸ್ತಾ ಇರೋದು ಮ್ಯಾಗಿ ಮಸಾಲ ಪೌಡರ್. ಯಾವ ಮಸಾಲೆಗಳನ್ನು ಕೂಡ ಹಾಕ್ತಾಯಿಲ್ಲ, ಮಸಾಲೆ ಪೌಡ್ರ್ ಕೂಡ ಹಾಕ್ತಾಯಿಲ್ಲ. ಮ್ಯಾಗಿ ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಕುದೀತಾ ಇದೆ ಚೂರು ಅನ್ನುವಾಗ, ಈಗ ಉಪ್ಪೆಲ್ಲ ಹಿಡ್ಕೊಳ್ಳೋವಾಗ ಈಗ ಶುಂಠಿ ಮತ್ತು ಹಸಿಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ಗಮ್ಮತ್ತಿನ ಸಾರು ರೆಡಿ ಆಗುತ್ತೆ ಮಾರ್ರೆ. ಸಖತ್ತಾಗಿರುತ್ತೆ ಮಳೆಗಾಲಕ್ಕೆ. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡೋಣ, ಕುದಿ ಬರಲಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಈಗಲೇ ಹಾಕ್ತಾ ಇದ್ದೀನಿ. ಕುದಿಯೋಕ್ಕಿಂತ ಮುಂಚೆನೇ ಕರಿಬೇವು ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಲಾಸ್ಟ್ ಫೈನಲ್ ನಿಂಬೆಹಣ್ಣು ಬೇಕಾಗತ್ತೆ. ನಿಂಬೆಹಣ್ಣು ಕೂಡ ಹಾಕಬೇಕು. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಇದು. ಈಗ ಮ್ಯಾಗಿ ಮಸಾಲ ಪೌಡ್ರನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಏನು ಟೇಸ್ಟು ಅಂತೀರಾ, ತುಂಬ ಚೆನ್ನಾಗಾಗತ್ತೆ. 1 ಪ್ಯಾಕೆಟ್ ಬೇಕು. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಫುಲ್ ಕುದಿ ಬರಲಿ. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಚಿಕ್ಕದಾಗಿ ಹೆಚ್ಚಿಕೊಂಡಿರಬೇಕು. ನಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ಕಡಿ ನಿಂಬೆಹಣ್ಣು ಸಾಕು. ಸಾರಿಗೆಲ್ಲ ಫುಲ್ ಕುದಿ ಬಂದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ರೆಡಿ ಮಾಡೋಣ. ಇಲ್ಲಿ ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೇನೆ.
ಹಾಗೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, ಸ್ವಲ್ಪ ಜೀರಿಗೆ ಬೇಕಾಗತ್ತೆ, ಅದನ್ನು ಕೂಡ ಹಾಕ್ತೇನೆ. ಹಾಗೆ ಇಲ್ಲಿ ನಾನು ತುಪ್ಪದ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ತುಪ್ಪದ ಒಗ್ಗರಣೆ ತುಂಬ ಚೆನ್ನಾಗಾಗತ್ತೆ. ಸಣ್ಣ ಚೂರು ಒಣಮೆಣಸು, ಒಗ್ಗರಣೆ ಹಾಕಿದ ಮೇಲೆ ಸಾರು ತುಂಬ ಚೆನ್ನಾಗಾಗತ್ತೆ. ಒಗ್ಗರಣೆ ಹಾಕೋಣ ಈಗ. ಕುದೀತಾ ಇರೋ ಒಗ್ಗರಣೆ ವಾಹ್, ಘಮ ಘಮ ಪರಿಮಳ ಬರುತ್ತೆ, ಸಖತ್ತಾಗಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಟೊಮೆಟೊ ರಸಮ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.